ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯ್ತಲ್ವಾ ಈ ಥರ ಮಾತಾಡಿ. ಸೊ ನನಗೂ ಕೂಡ ತುಂಬ ಖುಷಿ ಆಗ್ತಿದೆ ಇವತ್ತಿನ ವ್ಲಾಗಲ್ಲಿ ಕೆಲವೊಂದಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ. ನಾನು ಯಾವ ಥರದ ಸ್ಯಾರಿ ತೊಗೊಂಡಿದ್ದೀನಿ, ಅಮ್ಮನವ್ರಿಗೆ ಯಾವ ಸ್ಯಾರಿ ತೊಗೊಂಡಿದ್ದೀನಿ, ಮಕ್ಕಳಿಗೆ ಯಾವ ಥರ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಸೊ ಜ್ಯುವೆಲರೀಸ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತಂದ್ಬಿಟ್ಟು. ಯಾಕಂತಂದರೆ ಕೆಲವ್ರಿಗೆ ಇಷ್ಟ ಇರುತ್ತಲ್ವಾ ಏನೇನು ಶಾಪಿಂಗ್ ಮಾಡಿದ್ದಾರೆ ಏನು ಅನ್ನೋದು ತಿಳ್ಕೊಳ್ಳೋದ್ರ ಬಗ್ಗೆ. ಸೊ ಏನಾದರೂ ಸ್ವಲ್ಪ ಯೂಸ್ ಆಗ್ಬೋದು ಅಂತ ಅಷ್ಟೇ. ಸೊ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ ಬೇಗ ಈ ವಿಡಿಯೋ ಮಾಡಿಬಿಟ್ಟು. ಸೊ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಅರ್ಜೆಂಟ್ ಇದೆ ಸ್ನೇಹಿತರೆ, ಲೆಹೆಂಗಾಸ್ ಎಲ್ಲ ಸ್ಟಿಚ್ ಮಾಡಬೇಕು. ಸೊ ಆದಷ್ಟು ಬೇಗ ಎಲ್ಲನೂ ಕ್ಲಿಯರ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಈಗ ಕರೆಕ್ಟಾಗಿ 1:45 ಆಗ್ತಾ ಬಂದಿದೆ. 2:30 ಅಷ್ಟರೊಳಗೆ ಒಬ್ರು ಬರ್ತೀನಿ ಅಂತಂದ್ರು, ಅವ್ರಿಗೆ ಒಂದು ಸ್ವಲ್ಪ ರೆಡಿ ಮಾಡಬೇಕು. ಸೊ ವಿಡಿಯೋ ಮಾಡಿಬಿಟ್ಟು ಬೇಗ ರೆಡಿ ಮಾಡೋಣ ಅಂತಂದ್ಬಿಟ್ಟು. ಓಕೆನಾ? ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಸೊ ವೆಯ್ಟ್ ಲಾಸ್ ಆಗಿಲ್ಲ ಅಂತಂದ್ರೂ ಕೂಡ ನಾನು ಇಂಚ್ ಲಾಸ್ ಚೆನ್ನಾಗಿ ಕಾಣಿಸ್ತಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಫೇಸಲ್ಲೆಲ್ಲ ಫಸ್ಟಿಗಿಂತ ಇವಾಗ ತುಂಬ ಚೆನ್ನಾಗಿ ಇಂಚ್ ಲಾಸ್ ಅನ್ನೋದು ಕಾಣಿಸ್ತಾ ಇದೆ ನನಗೆ ಫೇಸಲ್ಲಿ, ಬಾಡಿಯಲ್ಲಿ ಸ್ವಲ್ಪ. ಅದಾದಮೇಲೆ ಸ್ಕಿನ್ ಅಂತೂ ನನಗೆ ಬೆಳಗ್ಗೆಯಿಂದ ನನ್ನ ಹಸ್ಬೆಂಡ್ ನಿನ್ನೆಯಿಂದ 2-3 ಟೈಮ್ಸ್ ಹೇಳಿದ್ದಾರೆ, ಫೇಸ್ ಫುಲ್ ಗ್ಲೋ ಆಗಿದೆ, ಏನು ಹಾಕೊತ ಇದೆಯಾ ನೀನು, ಏನು ಹಾಕೊತ ಇದೆಯಾ ಅದು ಸಾಧ್ಯ, ಹೋಗಪ್ಪ ಮೊಕ್ಕ ತೊಳೆಯೋಕ್ಕೆ ಇದು ಟೈಮ್ ಇಲ್ಲ ನೀನು ಬೇರೆ ಅಂತ. ಬಟ್ ನೀವೇ ನೋಡ್ತಾ ಇರ್ಬೋದು ಫೇರ್ ಆ್ಯಂಡ್ ಲವ್ಲಿ ಒಂದು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ನಾನು. ನನಗೆ ಗೊತ್ತಾಗ್ತಾ ಇದೆ ನನ್ನ ಫೇಸ್ ಫುಲ್ಲು ಕ್ಲಿಯರ್ ಆಗಿದೆ. ಫಸ್ಟ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿ ಒಂದು ಸ್ವಲ್ಪ ಮಚ್ಚೆಗಳೆಲ್ಲ ಇದ್ವು, ಈಗ ಸ್ವಲ್ಪ ಫುಲ್ ಆ್ಯಂಡ್ ಫುಲ್ ಗ್ಲೋ ಆಗಿದೆ ಫೇಸು. ಸೊ ಇದಕ್ಕೆಲ್ಲ ಕಾರಣ ನಾವು ತಿನ್ನೋ ಫುಡ್ಡು, ನಾವು ಡಯಟ್ ಫಾಲೋ ಮಾಡ್ತೀವಲ್ಲ, ಸೊ ಅದೆಲ್ಲ ಕೂಡ ರೀಸನ್ ಆಗುತ್ತೆ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಾವು ಯಥಾ ಪ್ರಕಾರ ಡಯಟ್ ಅನ್ನೋದು ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಫಸ್ಟಿಗೆ ಮಕ್ಕಳಿಗೆ ಯಾವುದೆಲ್ಲ ಲಂಗ ಬ್ಲೌಸಸ್ ಹೊಲ್ದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಫಸ್ಟು ವರ್ಷುಮಾಗೆ ಅವ್ರ ಅಮ್ಮಂದಿದು ಸ್ಯಾರಿ. ನನಗೆ ಈ ಸ್ಯಾರಿ ಫಸ್ಟ್ ತೊಗೊಂಡಾಗ ಒಂಥರ ಎಮೋಷ್ನಲ್ ಆಗೋಯ್ತು. ಒಂಥರ ಸೀರೆನ ಹಗ್ ಮಾಡಿಕೊಂಡು, ನನ್ನ ತಂಗಿದಲ್ವಾ ಇದು ಸೀರೆ ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ಈ ಥರ ಇದು ಪಲ್ಲುವಲ್ಲಿ ಹೊಲ್ದಿರೋ ಅಂಥದ್ದು ಗ್ರೀನ್ ಕಲರು. ನಾನು ಅವಳು ಒಂದೇ ಥರ ತೊಗೊಂಡಿದ್ವಿ, ಸೇಮ್ ಪ್ಯಾರೆಟ್ ಗ್ರೀನು. ಸೊ ಈ ಥರ ಕಾಣಿಸ್ತಾ ಇದೆಯಾ ಇಲ್ವೋ ಸರಿಯಾಗಿ? ಹಾಂ, ಸೊ ಪ್ಯಾರೆಟ್ ಗ್ರೀನ್ ಲಂಗ ವಿತ್ ಬ್ಲೌಸು. ಓಕೆನಾ? ಸೊ ಇದು ವರ್ಷುಮಾಗೆ ಹೊಲ್ದಿರೋದು. ಸೊ ಒಬ್ಬೊಬ್ರಿಗೆ ಒಂದೊಂದೇ ಸ್ಯಾರಿಯಲ್ಲಿ ಒಂದೊಂದೇ ಲಂಗ ಬ್ಲೌಸ್ ಆಗೋದು. ಯಾಕಂತಂದ್ರೆ ಗೇಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಫುಲ್ ಆ್ಯಂಡ್ ಫುಲ್ ಗೇಸ್ ಬರಬೇಕು ಅಂತಂದರೆ ಒಂದು 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಯಾವಾಗಲೇ ಆಗಲಿ ಸ್ಯಾರಿ ಫುಲ್ಲು ಒಬ್ಬರಿಗೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಈ ಸಲ ತೇಜುಮಾಗಿಂತ ವರ್ಷುಮಾ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ವರ್ಷುಮಾಗೆ ಜ್ಯುವೆಲ್ ಅನ್ನೋದು ಬುಕ್ ಮಾಡಿದ್ದೀನಿ, ಅದು ಬರೋದು 19ನೇ ತಾರೀಕು ತೋರಿಸ್ತಾ ಇದೆ. ಸೊ ಅವಳಿಗೆ ಮಾತ್ರ ಜ್ಯುವೆಲ್ಲರಿ ಬರಬೇಕು, ಸಿಂಪಲ್ಲಾಗಿ. ಮಕ್ಳಿಗೆ ಮಾತ್ರ ಹೆವಿ ಎಲ್ಲ ಹಾಕಕ್ಕೆ ಹೋಗಲ್ಲ ನಾನು, ಸಿಂಪಲ್ಲಾಗಿ. ಸೊ ಇದು ಬಂದ್ಬಿಟ್ಟು ವರ್ಷುಮಾಗೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಅವರು ಬೆಂಗಳೂರಲ್ಲಿ ಇರೋವರೆಗೂ ತೇಜುಮಾಗೆ ಏನು ಹೊಲಿತೀನೋ ಕಂಪಲ್ಸರಿ ವರ್ಷುಮಾಗೂ ಹೊಲಿಲೇಬೇಕು. ಸೊ ಹಾಗಾಗಿ ಇನ್ನು ನಮ್ಮ ತೇಜುಮಾಗೆ ಇದು ಗೋಲ್ಡ್ ಕಲರು ನಂದೇ ಆ್ಯಕ್ಚುಲಿ ಸ್ಯಾರಿ ಇದೆ, ನೀವು ಫೋಟೋ ಕೂಡ ನೋಡಿರ್ತೀರಾ. ಸೊ ಆ ಸ್ಯಾರಿ ಇದೆ. ನಾನು ಜಾಸ್ತಿ ಉಟ್ಟಿಲ್ಲ, 1-2 ಸಲ ಏನೋ ಉಟ್ಟಿದ್ದೀನಿ ಅಷ್ಟೇ. ಸೊ ಇದು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಲಂಗ ಬ್ಲೌಸ್ಗೆ, ಸಾರಿ ಈ ಲಂಗಾಗೆ ಸೇಮ್ ಅವಳಿಗೂ ಪಲ್ಲುವಲ್ಲಿ ಮ್ಯಾಚ್ ಆಗೋ ಥರನೇ ಬಫ್ ಸ್ಲೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇಬ್ರು. ಸೊ ಅವಳಿಗೂ ಕೂಡ ಅಷ್ಟೇ ಬಫ್ ಸ್ಲೀವು ಮತ್ತು ಇದು ನಾರ್ಮಲ್ಲಾಗೆ ಸಿಂಪಲಾಗಿ ಸ್ಟಿಚ್ ಮಾಡಿದ್ದೀನಿ. ಪೈಪಿಂಗ್ ಏನು ಕೊಟ್ಟಿಲ್ಲ, ಯಾಕಂತಂದರೆ ನೆಕ್ ಪೀಸಸ್ ಹಾಕ್ತಾರಲ್ವ. ಸೊ ಹಾಗಾಗಿ ಇನ್ನು ನನ್ನ ಒಂದು ಸ್ಯಾರೀಸ್ ತೋರಿಸ್ತೀನಿ ನೋಡಿ. ನನಗೆ ನನ್ನ ಸ್ಯಾರೀಸ್ ತೋರಿಸೋದ್ರಲ್ಲಿರೋ ಖುಷಿ ನಿಜ ಬೇರೆ ಯಾವುದ್ರಲ್ಲೂ ಇಲ್ಲ. ಸೊ ಇದು ಬೆಳಗ್ಗೆಗೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಇದು ಲಾಸ್ಟು ಅಮ್ಮ ಅದು ಯಾವುದೋ ಹಬ್ಬಕ್ಕೆ ಕೊಡಿಸಿದ್ರು ಸ್ನೇಹಿತರೆ. ಇದು ಈ ಸ್ಯಾರಿ ಲಾವೆಂಡರ್ ವಿತ್ ವೈನ್ ಕಲರು ತುಂಬ ಚೆನ್ನಾಗಿದೆ ಇದು ಸ್ಯಾರಿ, ನೋಡ್ತಾ ಇದ್ದೀರಾ ಅಲ್ವಾ? ಸೊ ಲಾವೆಂಡರ್ ವಿತ್ ವೈನ್ ಕಲರಲ್ಲಿ ಇದು ಅಮ್ಮ ಕೊಡಿಸಿ ಕೂಡ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಲಾಸ್ಟ್ ಇಯರ್ ದೀಪಾವಳಿಗೇನೋ ಕೊಡಿಸಿದ್ದು ತಗೊಮ್ಮ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಸಿಂಪಲ್ಲಾಗಿ ನಾನು ಈ ಥರ ಬ್ಲೌಸ್ ಡಿಸೈನ್ ಮಾಡ್ಕೊಂಡಿದ್ದೀನಿ, ಸ್ಕ್ವೇರ್ ಶೇಪು ನೋಡಿ. ಬಫ್ ಸ್ಲೀವ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ನೆಕ್ ಬಂದ್ಬಿಟ್ಟು ಒಂಥರ ಇದು ಈ ಥರ ಸ್ಕ್ವೇರ್ ಬಂದ ಮೇಲೆ ಹಿಂಗೆ ರೌಂಡ್ ಬರುತ್ತಲ್ಲ, ಸೊ ಆ ಥರ ಶೇಪು
ನೋಡ್ತಾ ಇದ್ದೀರಲ್ಲ. ಸೊ ಈ ಥರದ್ದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಗೆ ಮೇಯ್ನು ನಾವು ಸಾಯಂಕಾಲ ಏನು ರೆಡಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಬೆಳಗ್ಗೆ ನಾವು ಬಾರ್ಡರ್ ಸ್ಯಾರಿ ಹಾಕ್ಕೊಂಡೆ ಪೂಜೆಯಲ್ಲಿ ಕುತ್ಕೋಬೇಕು ಅನ್ನೋದು ನನ್ನ ಒಂದು ಇದು. ಎಲ್ಲರೂ ಹೇಳ್ತಾರಲ್ವಾ ನಾವು ಚೆನ್ನಾಗಿ ಇದು ಮಾಡಬೇಕು ಅಂತ. ಸೊ ಹಾಗಾಗಿ ಇದು ಓಕೆನಾ. ಇದಕ್ಕೆ ಸಿಲ್ವರ್ ಜ್ಯುವೆಲರಿ ಇಯರಿಂಗ್ಸು ಮತ್ತು ಗೋಲ್ಡ್ ಬೀಡ್ಸ್ದು ಒಂದು ಚೈನ್ ಇದೆ. ಸೊ ಅದನ್ನು ಹಾಕ್ಕೊಳ್ಳೋಣ ಅಂತಿದ್ದೀನಿ. ಅದು ನೋಡಿರ್ತೀರ ಲಾಸ್ಟ್ ಹಬ್ಬ, ಅದು ತುಂಬ ಚೆನ್ನಾಗಿದೆ, ಅದನ್ನು ಹಾಕ್ಕೊತೀನಿ ಇದಕ್ಕೆ ಓಕೆನಾ. ಇದೊಂದು ಸ್ಯಾರಿ. ಇನ್ನೊಂದು ಸ್ಯಾರಿ ಅಂತೂ ಇದು ನನ್ನ ಡ್ರೀಮ್ ಸ್ಯಾರಿ ಅಂತ ಹೇಳ್ತಿದ್ನಲ್ಲ, ನನಗೆ ತುಂಬ ದಿನಗಳಿಂದ ಫುಲ್ ಆ್ಯಂಡ್ ಫುಲ್ ಗೋಲ್ಡ್ ಸ್ಯಾರಿ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ತಕ್ಕನಂಗೆ ನಾನು ತುಂಬ ದಿನದಿಂದ ಸರ್ಚ್ ಮಾಡ್ತಿದ್ದೆ ಈ ಸ್ಯಾರಿನ. ಒಂದು ಸಲ ನಮ್ಗೆ ಅನ್ಸ್ಬಿಡುತ್ತಲ್ವ ಈ ಸ್ಯಾರಿ ನೋಡಿದಾಗ ಇದು ನನಗೆ ಅಂದಂಗೆ ಅನ್ಸುತ್ತಲ್ವ. ಸೊ ಆ ಥರ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಗೋಲ್ಡ್ ಅಂದರೆ ಫುಲ್ ಗೋಲ್ಡ್ ಸ್ಯಾರಿ ನನಗೆ ತುಂಬ ಇಷ್ಟ. ಈ ಸ್ಯಾರಿನ ಉಟ್ಕೊಂಡು ಒಂದು ಲುಕ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರಲ್ಲ, ನಿಮಗೆ ಇದ್ರಲ್ಲಿ ನೋಡೋದಕ್ಕೆ ಸ್ವಲ್ಪ ಇದಾಗಿ ಕಾಣಿಸ್ತಾ ಇರ್ಬೋದು, ಬಟ್ ನಾನು ಉಟ್ಕೊಂಡಾಗ ಫುಲ್ ಲುಕ್ ಆಗ್ತೀನಲ್ಲ, ಸೊ ಆವಾಗ ನೋಡಿ. ಸೊ ಇದು ತೊಗೊಂಡು ಕೂಡ ನಾನು ನೋಡಿ ಶೈನಿಂಗ್ ಗೊತ್ತಾಗ್ತಿದೆಯಲ್ಲ ನಿಮಗೆ, ತುಂಬ ಚೆನ್ನಾಗಿದೆ. ನನಗೆ ಲುಕ್ ವೈಸು ಸಿಕ್ಕಾಪಟ್ಟೆ ಇಷ್ಟ. ತುಂಬ ಇಷ್ಟಪಟ್ಟಿದ್ದೀನಿ ಈ ಸ್ಯಾರಿನ. ಸೊ ಗೋಲ್ಡ್ ಕಲರ್ ಸ್ಯಾರಿ ವಿತ್ ಸೇಮ್ ಬ್ಲೌಸು ಕೂಡ ತುಂಬ ಸಿಂಪಲ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬಟ್ ಹಾಕೊಂಡಾಗ ಇದಕ್ಕೆ ಇನ್ನೂ ಸ್ಲೀವ್ಗೆ ಇನ್ನೂ ಬೀಡ್ಸ್ ಹಾಕಬೇಕು ಸ್ನೇಹಿತರೆ. ನಂಗೆ ಟೈಮ್ ಇಲ್ಲ, ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಬೀಡ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಬ್ಯಾಕ್ ನೋಡಿ ಈ ಥರ ಕೊಟ್ಟಿದ್ದೀನಿ. ಇದೆಯಲ್ಲ ಜಸ್ಟ್ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ ಕಿನ್ನರಿ ಹೊಡೆದ್ಬಿಟ್ಟು ರೌಂಡಾಗಿ ತೆಗೆದು ಮಧ್ಯದಲ್ಲಿ ಇದು ಹಾಕಿದ್ದೀನಿ. ಈ ಬ್ಲೌಸ್ಗೆ ಇದೇ ಹೈಲೈಟು. ಇದೇನಿದೆಯಲ್ಲ, ಯಾರಾದರೂ ನೀವು ಹೊಲಿಸ್ಕೋಬೇಕು ಅಂತ ಇದ್ದರೆ, ಸಿಂಪಲ್ ಲುಕ್ಕು ಕ್ರಿಯೇಟ್ ಮಾಡಬೇಕು ಅಂತಂದರೆ ನೋಡಿ ಇದು ತುಂಬ ಬೆಸ್ಟ್ ಆಗಿರುತ್ತೆ. ನೀವು ಬೇಕಾದರೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕ್ಕೊಂಡಾಗ ನೋಡಿ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಬ್ಲೌಸ್ ಫಿಟ್ಟಿಂಗ್ ಮಾತ್ರ. ಮುಂದೆ ಸಿಂಪಲ್ಲಾಗಿ ಈ ಥರ ನೆಕ್ ತೆಗ್ದಿದ್ದೀನಿ. ಹಿಂಗೆ ಬರೋ ಥರ ಇದು ಹಾಕ್ಕೊಂಡಾಗೂ ಕೂಡ ಆ ಒಂದು ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ. ಸೊ ಈ ಥರ ಡಿಸೈನು ಹಾಕ್ಕೊಂಡಾಗ ಮಾತ್ರ ಸ್ಯಾರಿ ವೈಸು ಇದಕ್ಕೆ ಇಲ್ಲಿ ಸೇಮ್ ಇದೇ ಕಲರ್ ಬೀಡ್ಸ್ ಅನ್ನೋದನ್ನ ಆ್ಯಡ್ ಮಾಡಬೇಕು. ಯಾಕಂತಂದರೆ ನನಗೆ ಆ್ಯಕ್ಚುಲಿ ಇದು ನನ್ನ ತಮ್ಮನ ಮದುವೆಗೆ ಈ ಕಲರ್ ಒಂದು ಗೋಲ್ಡ್ ಕಲರ್ ಸ್ಯಾರಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಅವ್ನಿಗಿನ್ನೂ ಡಿಫ್ರೆಂಟಾಗಿ ರೆಡಿ ಆಗೋಣ ಅವ್ನ ಮದುವೆಗೆ. ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೋಬೋದು ಅವ್ನ ಮದುವೆಗೆ. ಸೊ ಅಷ್ಟರೊಳಗಡೆ ಲಕ್ಷ್ಮಿ ಹಬ್ಬಕ್ಕೆ ನಾನು ತುಂಬ ಚೆನ್ನಾಗಿ ರೆಡಿ ಆಗೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೀರಾ ಅಲ್ವಾ, ಸಿಕ್ಕಾಬಡೆ ಇಷ್ಟ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಅಮ್ಮನವ್ರ ಸ್ಯಾರಿನ. ಆ್ಯಂಡ್ ನಾನು ಈ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಜ್ಯುವೆಲ್ಲರಿ ಏನು ತೊಗೊಂಡಿದ್ದೀನಿ ಅಂತಂದರೆ, ಗೋಲ್ಡೇ ಹಾಕಿದ್ರೆ ಚೆನ್ನಾಗಿರಲ್ಲ. ತುಂಬ ಜನ ಕ್ರಿಯೇಟ್ ಮಾಡಿದ್ದಾರೆ ಈ ಲುಕ್ನ, ಬಟ್ ನನಗೂ ಕೂಡ ಆ ಲುಕ್ ಅನ್ನೋದು ತುಂಬ ಇಷ್ಟ ಆಯಿತು. ಸೊ ಗ್ರೀನ್ ಕಲರ್ ರೈನ್ ಡ್ರಾಪ್ ಬ್ಯಾಂಗಲ್ಸೇ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ರೈನ್ ಡ್ರಾಪ್ ಬ್ಯಾಂಗಲ್ಸ್. ಅದು ನೆನ್ನೆ ಭೀಮ್ನ ಅಮಾವಾಸ್ಯೆ ಅಲ್ವಾ, ಹಸ್ಬೆಂಡ್ ಕೈಯಿಂದ ಬಳೆ ತೊಡಗಿಸ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಅವ್ರ ಕೈಯಿಂದನೇ ಕೊಡಿಸ್ಕೊಂಡು ಕೈಯಲ್ಲೇ ತೊಡಗಿಸ್ಕೊಂಡು ಮತ್ತೆ ಹಾಗೆ ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಸೊ ರೈನ್ ಡ್ರಾಪ್ ಬ್ಯಾಂಗಲ್ಸು ನಮ್ಮ ಮನೆಯವ್ರ ಕಡೆಯಿಂದ ನೆನ್ನೆ ಗಿಫ್ಟು ಭೀಮ್ನ ಅಮಾವಾಸ್ಯೆಗೆ. ಸೊ ಇದೊಂದು ಆ್ಯಂಡ್ ಇದು ಸೈಡ್ಗೆ ಹಾಕ್ಕೊಳ್ಳೋಣ ಬಳೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ, ನಾರ್ಮಲ್ ಸೈಡ್ ಬಳೆ. ಸೊ ಇದು ಆ್ಯಂಡ್ ತೇಜುಮದು ಸೆಟ್ ತೋರಿಸ್ತೀನಿ. ತೇಜುಮದು ತುಂಬ ಚೆನ್ನಾಗಿದೆ. ವರ್ಷುಮಾಗೆ ಅವಳಿಗೆ ಮ್ಯಾಚ್ ಆಗೋ ಥರ ಸ್ವಲ್ಪ ಗ್ರೀನ್ ಕಲರಲ್ಲಿ ಸೆಟ್ ಬುಕ್ ಮಾಡಿದ್ದೀನಿ. ಇದು 100 ರೂಪಾಯಿ. ಇಲ್ಲೇ ಆಫ್ಲೈನಲ್ಲಿ ತೊಗೊಂಡೆ ನಾನು. ಇಲ್ಲೆಲ್ಲ ಓಡಾಡ್ತಾ ಇರ್ತೀನಲ್ಲ ನಾನು, ಅಲ್ಲ ಅವಾಗವಾಗ ನನಗೆ ಯಾವಾಗ ನನಗೆ ಕಂಫರ್ಟ್ ಅನಿಸುತ್ತೋ ಅಲ್ವಾ, ನನಗೆ ಯಾವುದು ಇದು ಸೂಟ್ ಆಗುತ್ತೋ ಅಂತಂದಾಗ. ಸೊ ನೋಡ್ತಾ ಇದ್ದೀರಲ್ಲ, ಇದು ತೇಜುಮಾಗೆ ತುಂಬ ಚೆನ್ನಾಗಿದೆ ಸೆಟ್ ವೈಸು ಕೂಡ. ಅವಳ ಲಂಗಕ್ಕೆ ಇದು ಬಾರ್ಡ್ರಿಗೆ ಮ್ಯಾಚ್ ಆಗುತ್ತೆ, ಬ್ಲೌಸ್ಗೆನೆ ಸೇಮ್ ಅದೇ ಥರದ್ದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಸೇಮ್ ಇದೇ ಒಂದು ಬೀಟಲ್ಲಿ ಇಯರಿಂಗು, ಅದಾದಮೇಲೆ ಇಯರಿಂಗ್ ಜುಮ್ಕಾ ಹಾಕ್ತೀನಿ ಅವಳಿಗೆ, ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ತೇಜುಮ್ಮಗೆ ಇದೆ, ಇದರಲ್ಲೇ ಇದೆ ನೋಡಿ. ಸೊ ಇಯರಿಂಗು ವಿತ್ ಇದೇನಪ್ಪ ಅದು ಹಣೆ ಬೊಟ್ಟು, ಬೈತಲೆ ಬೊಟ್ಟು ಅಂತಾರಲ್ಲ, ಸೊ ಅದು. ಸೊ ಇದು ಆ್ಯಂಡ್ ನಾನು ಅದೇ ಗ್ರೀನ್ ಕಲರ್ಗೆ ಗ್ರೀನ್ ಜ್ಯುವೆಲ್ಲೂ ಗ್ರೀನೇ ತೊಗೋಬೇಕು, ಫುಲ್ ಆ್ಯಂಡ್ ಫುಲ್ ಗ್ರೀನಲ್ಲೇ ಇದಾಗಬೇಕು ಅಂತ ಅಂದ್ಬಿಟ್ಟು ನಾನು ತೊಗೊಂಡಿರೋ ಅಂಥ ಸೆಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ನನ್ನ ಸ್ಯಾರಿ ಪ್ರೈಸಸ್ ಕೂಡ
ಅಪರ್ಣನಾ ಒಂದು ನಿಮಿಷ. ಸೊ ನಮ್ಮ ಫ್ರೆಂಡ್ ಬಂದರು. ಸೊ ಜ್ಯುವೆಲ್ಲರಿ ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ವಾ, ಇದು ಗ್ರೀನ್ ಕಲರು. ಸೊ ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ಮಾತ್ರ ಸೂಪರ್. ನಮ್ಮ ಫ್ರೆಂಡ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಜ್ಯುವೆಲ್ಲರಿ ಅಲ್ಲ ನೈನಾ? ಚೆನ್ನಾಗಿರುತ್ತಲ್ಲ ಇದು? ಚೆನ್ನಾಗಿದೆ. ಸೊ ಇದು ಸ್ಯಾರಿಗೆ ಬಂದ್ಬಿಟ್ಟು ಇದು. ಸೊ ಈ ಜ್ಯುವೆಲ್ಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ನೈನಾ ತಗೋ, ಇದೊಂಚೂರು ಹಂಗೆ ಇದು ಮಾಡಿಬಿಡು. ಸೊ ಇದು ಜ್ಯುವೆಲ್ ಬೇಡ, ಹಂಗೆ ಮಡ್ಚಿಟ್ಬಿಡೋದು ಹಂಗೆ. ಸೊ ಇದು ಜ್ಯುವೆಲ್ ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಡೆ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ನಾನು ತೊಗೊಂಡಾಗ 465 470 ಇತ್ತು. ಈಗ ರೇಟ್ ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು. ಸೊ ಇಯರಿಂಗ್ಸು ಸಿಕ್ಕಾಪಟ್ಟೆ ಭಾರ ಇತ್ತು. ಸೊ ಹಾಗಾಗಿ ನಾನು ಬೇರೆ ಇಯರಿಂಗ್ಸ್ನ ಅದಕ್ಕೆ ಸೇಮ್ ಮ್ಯಾಚ್ ಆಗೋ ಥರನೇ ಎತ್ತಿಟ್ಟಿದ್ದೀನಿ. ಎಲ್ಲ ಇವಾಗ ಒಂದು ಬಾಕ್ಸ್ಗೆ ಹಾಕಿ ಬೆಳಗ್ಗೆ ತಾನೇ ಎತ್ತಿಕ್ಬಿಟ್ಟೆ, ಯಾಕಂತಂದರೆ ಆಮೇಲೆ ಹಾಕ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ವಾ? ಸೊ ಈ ಥರ. ಆಮೇಲೆ ಇದು ಜುಮ್ಕ ಸೇಮ್ ಅದಕ್ಕೆ ಮ್ಯಾಚ್ ಆಗೋ ಥರನೇ ಗ್ರೀನ್ ಕಲರ್ ಇರೋವಂಥದ್ದು. ಸೊ ಇದಿಷ್ಟು ಜ್ಯುವೆಲ್ಲು. ಇನ್ನು ಫೈನಲಿ ಅಮ್ಮನವರ ಸ್ಯಾರಿಗೆ ಬರೋದಾದರೆ ಯಾವಾಗಲೂ ಅಷ್ಟೇ ವರ್ಷಕ್ಕೊಂದು 2-3 ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಸೊ ಇದು ಪಿಕಾಕ್ ಗ್ರೀನ್ ವಿತ್ ಲಾವೆಂಡರ್ ಕಲರ್ ಶೇಡು. ಸೊ ಇದು ನಿಮಗೆ ವಿಡಿಯೋ ನಾನು ಓಪನ್ ಮಾಡಿದಾಗ ಇದು ಇನ್ಸ್ಟಾಗ್ರಾಮಲ್ಲಿ ಧನುಷ್ ಸಿಲ್ಕ್ಸ್ ಅಂತ, ಧನುಷ್ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಅಂದ್ಬಿಟ್ಟು. ಸೊ ಇದು ಓಪನಿಂಗ್ ವಿಡಿಯೋ ಕೂಡ ಇದೆ, ನೋಡಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ರೇಷ್ಮೆ ಸೀರೆ ಲುಕ್ಕೆ ಇದೆ. ಸೊ ಪ್ರೈಸ್ ಬಂದ್ಬಿಟ್ಟು 50 ರೂಪಾಯಿ ಕಮ್ಮಿ, 1950. ಬಟ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಸೊ ಒಳ್ಳೆ ವರ್ಕ್ ಮಾಡಿಸಿ ಅಮ್ಮನವ್ರಿಗೆ ಫಸ್ಟ್ ಉಡಿಸಿ ವರ್ಕ್ ಮಾಡಿಸಿ ಚೆನ್ನಾಗಿ ಹಾಕೋಬೇಕು. ಸೊ ಅಮ್ಮನವ್ರ ಸ್ಯಾರಿ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ. ಉಡಿಸ್ದಾಗಲೇ ನಿಮ್ಗೆ ಆ ಲುಕ್ ಅನ್ನೋದು ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದನ್ನ ರಿಯಲ್ ಆಗಿ ನೋಡೋದಕ್ಕೂ ನಾವು ವೇರ್ ಮಾಡಿದಾಗ ಅಥವಾ ಅಮ್ಮನವ್ರಿಗೆ ವೇರ್ ಮಾಡ್ದ ನಯನ ಇರೋದಕ್ಕೆ ತೊದಲ್ತಾ ಇದೆ ಜಾಸ್ತಿ. ಯಾರಾದರೂ ಒಬ್ರು ಇದ್ಬಿಟ್ರೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನನಗೆ. ಒಬ್ಬಳೇ ಇದ್ರೆ ಹಂಗೆ ನಿಜನ ಏನಾ. ಸೊ ಅಮ್ಮನವ್ರಿಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ಇದ್ರು, ಎಲ್ಲೋ ಹೋಗಿದ್ದಾರೆ, ಅವ್ರು ಇದ್ದಿದ್ದಕ್ಕೆ ವಿಡಿಯೋ ಮಾಡಿಲ್ಲ ನಾನು. ಫೈನಲಿ ನಯನ ಬಂದರೂ ಡಿಸ್ಟರ್ಬ್ ಆಗಬಾರ್ದು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಸೊ ಇದಿಷ್ಟು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇನ್ನು ಮುಂದೆ ಏನಾದರೂ ತೊಗೊಂಡ್ರೆ ಅಥವಾ ಏನಾದರೂ ಪ್ರಿಪ್ರೇಷನ್ ಎಲ್ಲ ಇದ್ದರೆ ಖಂಡಿತವಾಗ್ಲೂ ಇದು ಮಾಡ್ತೀನಿ, ಓಕೆನಾ. ಸೊ ಇದಾಗಿತ್ತು, ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಇದ್ರದ್ದು ಓಪನಿಂಗ್ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಧನುಷ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಸೂಪರ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಸ್ಯಾರಿ ಕೂಡ ಪದ್ಮಾವತಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರಿಯಲ್ಲಿ, ಅದು ತುಂಬ ಚೆನ್ನಾಗಿದೆ. ನಾನು ಹೇಳಿಲ್ವಾ 3-4 ಸ್ಯಾರಿ ತೊಗೊಂಡು ಫೈನಲಿ ಈ ಸ್ಯಾರಿನ ಫೈನಲೈಸ್ ಮಾಡಿದ್ದೀನಿ. ಅಂತಂದರೆ ಫಸ್ಟ್ ಎಲ್ಲ ತೊಗೊಂಡು ಒಂದು 1600 ರೂಪಾಯಿಗೆ ಮೋಸ ಹೋಗ್ಬಿಟ್ಟ. ಆಮೇಲೆ ಫೈನಲ್ ಆಗಿ ಇನ್ನೊಂದು ಸ್ಯಾರಿ ತೊಗೊಂಡೆ. ಬಟ್ ಇದು ತುಂಬ ಚೆನ್ನಾಗಿದೆ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.